ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸಿದ್ಧತೆಗಳನ್ನು ಆಕಾಂಕ್ಷಿಗಳು ಮಾಡಿಕೊಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವಾದ ಹೆಸರಘಟ್ಟ ಜಿಲ್ಲಾ ಪಂಚಾಯಿತಿಗೆ ಒಬಿಸಿ ಹಾಗೂ ಸಾಮಾನ್ಯ ಮೀಸಲಾತಿ ಬಂದರೆ ಈ ಬಾರಿ ಅಖಾಡಕ್ಕೆ ಇಳಿಬೇಕು ಎನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಮುಖಂಡ ಕೆಸಿ ಬಾಬು ಲೆಕ್ಕಾಚಾರ ಹಾಕಿಕೊಳ್ತಿದ್ದಾರೆ. ಸದ್ಯ ಕೆಸಿ ಬಾಬುಗೆ ಯಾಕೆ ಟಿಕೆಟ್ ಕೊಡಬೇಕು ಎನ್ನುವುದಾದ್ರೆ, ಈ ಹಿಂದಿನಿಂದಲೂ ಅವರು ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮುಖಂಡರು ಕೂಡ. ಹೆಸರಘಟ್ಟ ಭಾಗದಲ್ಲಿ ಜೆಡಿಎಸ್ ಅನ್ನ ಕಟ್ಟುವ ಪಾತ್ರದಲ್ಲಿ ಕೆಸಿ ಬಾಬು ಅವರ ಸಹಕಾರ ದೊಡ್ಡ ಮಟ್ಟಿಗೆ ಇದೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಗ್ರಾಮ ಪಂಚಾಯಿತಿಗೆ ಸ್ಪರ್ಧೆ ಮಾಡಿದ್ದ ಹೆಗ್ಗಳಿಕೆ ಕೆಸಿ ಬಾಬು ಅವರಿಗೆ ಸಲ್ಲುತ್ತೆ. ಕಾಂಗ್ರೆಸ್ ಮುಖಂಡರಾದ ಎಂಎನ್ ಗೋಪಾಲಕೃಷ್ಣ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಗ್ರಾಮ ಪಂಚಾಯಿತಿ ಚುನಾವಣೆ ಕೇವಲ ಕಡಿಮೆ ಅಂತರಗಳ ಸೋಲನ್ನ ಕಂಡಿದ್ರು. ಜೆಡಿಎಸ್ ಸಕ್ರಿಯ ಮುಖಂಡರಾಗಿ ಯಲಹಂಕ ಯುವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಬಾಬು 2016ರಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಹೆಸರಘಟ್ಟ ಜಿಲ್ಲಾ ಪಂಚಾಯಿತಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಬಿಜೆಪಿ ಕೋಟೆಯಲ್ಲಿ ಹೊರೆ ಹೊತ್ತ ಮಹಿಳೆಯ ಬಲ ಪ್ರದರ್ಶನ ಮಾಡಿದ್ರು. ತದನಂತರ ಹನುಮಂತೇಗೌಡರಿಗೆ ಚುನಾವಣೆ ಮಾಡಿ ನಾಯಕತ್ವದ ಕೊರತೆಯಿಂದ ಪಕ್ಷಾಂತರ ಮಾಡಿದ್ರು. ಶಾಸಕ ವಿಶ್ವನಾಥ್ ಅವರ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಸೇರ್ಪಡೆಯಾದರು. ಹೆಸರಘಟ್ಟ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ವಿಶ್ವಾಸದೊಂದಿಗೆ ಸ್ಥಳೀಯ ಚುನಾವಣೆಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗಳಲ್ಲಿಯೂ ಪ್ರಮುಖ ಪಾತ್ರ ವಹಿಸಿ ಯಶಸ್ವಿಯಾಗಿದ್ರು. ಎಸ್ಆರ್ ವಿಶ್ವನಾಥ್ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಬಾಬು ಲೋಕಸಭೆ ಚುನಾವಣೆಯಲ್ಲಿ ಮುನ್ನಡೆಗೆ ಬರಲೇ ಇಲ್ಲ. ಲೋಕಸಭೆ ಚುನಾವಣೆಯಲ್ಲಿ ದೂರ ಉಳಿದ ಬಾಬು ಕಾಂಗ್ರೆಸ್ಗೆ ಸೇರ್ತಾರಾ ಎನ್ನುವ ಅನುಮಾನಗಳು ಕೂಡ ಬಂದಿದೆ. ಕಾರಣ ಅವರು ಲೋಕಸಭಾ ಚುನಾವಣೆಯಿಂದ ಬಹಳ ದೂರ ಉಳಿದಿದ್ದು ಈ ಎಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಎಸ್ಆರ್ ವಿಶ್ವನಾಥ್ ಚುನಾವಣೆಯಲ್ಲಿ ತೋರಿಸಿದ ನಿಷ್ಠೆಯನ್ನ ಲೋಕಸಭೆಯಲ್ಲಿ ತೋರಿಸದೇ ಇರುವುದು ವಿಶೇಷ. ಅದೇನೇ ಇರಲಿ, ಸದ್ಯ ಬಿಜೆಪಿಯಲ್ಲಿ ಕೆಲಸ ಮಾಡ್ತಿರುವ ಬಾಬು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. 2ನೇ ಅದೃಷ್ಟ ಪರೀಕ್ಷೆಗೆ ಇಳಿಯುವ ಲೆಕ್ಕಾಚಾರದಲ್ಲಿದ್ದಾರೆ. ಸದ್ಯ ಬಾಬು ಭವಿಷ್ಯ ಎಸ್ಆರ್ ವಿಶ್ವನಾಥ್ ಕೈಯಲ್ಲಿ ಗಟ್ಟಿಯಾಗಿದ್ದು, ಬರುವ ಚುನಾವಣೆಯಲ್ಲಿ ಮೀಸಲಾತಿ ಬಂದ್ರೆ ಯಾರ ಕೈಗೆ ಕಮಲ ಕೊಡಲಾಗತ್ತೆ ಅಂತ ಕಾದು ನೋಡಬೇಕಾಗಿದೆ.